ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಮಾಗಡಿ ಬಾಲಕೃಷ್ಣ ಹೆಸರು ಕೇಳಿ ಬರ್ತಾ ಇದೆ. ರಾಮನಗರ ಜಿಲ್ಲೆಯವರು, ಬೆಂಗಳೂರು ದಕ್ಷಿಣ ಜಿಲ್ಲೆಯವರು, ಸಿಂಗಲ್ ಸಿಎಂ ಅಲ್ಲೇ ಇದ್ದಾರೆ. ಅವರೊಬ್ಬರೇ ಎಮ್ ಎಲ್ ಎ ಇರೋದು, ಅವ್ರು ಬಿಟ್ರೆ ಅಲ್ವಾ ಈಗ ಮುಖ್ಯಮಂತ್ರಿಗಳು ಬಹಳ ಧಾರಾಳತನ ತೋರಿದ್ರೆ ಬಾಲಕೃಷ್ಣ ಅವ್ರ ಎಂಟ್ರಿ ಆಗೋದೇನು ಬಹಳ ದೊಡ್ಡದೇನಲ್ಲ. ನಾನೇ ಜಿಲ್ಲೆಯಲ್ಲಿ ಇದೀನಿ ಬಿಡು ಅಂತ ಹೇಳ್ಬಿಟ್ರೆ ಹಿಂದೆ ಸಿದ್ದರಾಮಯ್ಯ ಸಹಿಸ್ಕೊಳಪ್ಪ ಅಂದ್ರೆ ಸಹಿಸ್ಕೊಬೇಕಾಗುತ್ತೆ, ಮುಗಿತ್ ಕತೆ. ಇನ್ನು ಮಂಡ್ಯದಲ್ಲಿ ಚಲರಾಯಸ್ವಾಮಿ ಮತ್ತೆ ನರೇಂದ್ರ ಸ್ವಾಮಿ ಇಬ್ರು ಪೈಪೋಟಿ ಇದೆ. ಚಲರಾಯಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಇಬ್ರಿಗೂ ಕೊಡ್ತಾರ, ಇಬ್ರಲ್ಲಿ ಒಬ್ರು ಕೊಡ್ತಾರ ಅನ್ನೋ ಒಂದು ಕನ್ಫ್ಯೂಷನ್. ಯಾಕಂದ್ರೆ ಜಾತಿವಾರ ಬೇರೆ ಬೇರೆ ಜಾತಿ, ಸಮುದಾಯವಾರ ಒಕ್ಕಲಿಗ ಮತ್ತೆ ಎಸ್ ಸಿ ಇದ್ದಾರೆ. ಒಕ್ಕಲಿಗ ಚಲರಾಯಸ್ವಾಮಿ, ಎಸ್ ಸಿ ಬಂದು ನರೇಂದ್ರ ಸ್ವಾಮಿ ಇದ್ದಾರೆ. ಸೊ ಹಾಗಾಗಿ ಇಬ್ರು ಕೂಡ ಪಟ್ಟಿಯಲ್ಲಿ ಹೆಸರಿದೆ ಅನ್ನೋ ಲೆಕ್ಕಾಚಾರ ಇದೆ. ಯಾರಿಗೆ ಫೈನಲ್ ಆಗುತ್ತೆ ಅನ್ನೋದನ್ನ ವೆಯ್ಟ್ ಮಾಡಬೇಕು. ಮಂಡ್ಯ ಕಥೆ ಇಷ್ಟು. ಇನ್ನು ನೆಕ್ಸ್ಟ್ ಮೈಸೂರು ಸಭಾ ಪಟ್ಟಿ ತನ್ವೀರ್ ಶೇಟು ಮತ್ತೆ ಮಹದೇವಪ್ಪ ಯಾರಾಗ್ಬೋದು ನಿಮ್ಮ ಪ್ರಕಾರ? ನನಗೇನು ಇಬ್ಬರನ್ನೂ ಮಾಡ್ಬೋದು ಅಂತ. ಇಬ್ರು ಮಾಡ್ತಾರ? ಒಬ್ಬರು ಮುಸ್ಲಿಂ ಕೋಟ, ಮತ್ತೊಬ್ಬರು ದಲಿತ ಕೋಟ. ಜಿಲ್ಲೆಯಲ್ಲಿ ಯತೀಂದ್ರ ಕೊಟ್ಬಿಟ್ಟು ಮತ್ತೆ ನಿಮಗೆ ಮಹದೇವಪ್ಪನಿಗೂ ತನ್ವೀರ್ ಶೆಟ್ಟಿಗೂ ಕೊಡ್ತಾರ? ಇಬ್ರಿಗೂ ಏನ್ ರೂಲ್ಸ್ ಏನಿಲ್ವಲ್ಲ. ಬೆಂಗಳೂರಿಗೆ ತಗೊಳಲ್ವಾ? ಬೆಂಗಳೂರು 28 ಕಾನ್ಸ್ಟಿಟ್ಯೂನ್ಸಿ ಇದೆ. ಆಯ್ತು, ಮೈಸೂರಿಂದ ಜಾಸ್ತಿ ಜನ ಗೆದ್ಕೊಂಡ್ ಬಂದ. ಈಗ ತನ್ವೀರ್ ಸೇಠು ಅರ್ಹರೇ, ಬಟ್ ಆದ್ರೆ ಈ ಬಾರಿ ಮುಸ್ಲಿಂ ಸಮುದಾಯದಲ್ಲಿ ಬಹಳ ಜನ ಆಕಾಂಕ್ಷಿಗಳಿದ್ದಾರೆ. ಬೇರೆಯವ್ರು ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ತನ್ವೀರ್ ಸೇಠು ಏನಂದ್ರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಬಂದ ಬಳಿಕ ತನ್ವೀರ್ ಸೇಠ್ಗೂ ಒಂದ್ ಸ್ವಲ್ಪ ಪೊಲಿಟಿಕಲ್ ಪ್ರಾಫಿಟ್ ಕಡಿಮೆ ಆಯ್ತು ಕಾಂಗ್ರೆಸ್ ಅಲ್ಲಿ. ಯಾರಿಸ್ ಕಡಿಮೆ ಆಯ್ತು. ಬೇರೆ ಬೇರೆ ಮೂಲ ಕಾಂಗ್ರೆಸ್ ನಾಯಕರಿಗೆ ಯಾರಿದ್ರು ಅವ್ರಿಗೆಲ್ಲರಿಗೂ ಕೂಡ ವಲಸಿಗ ಕಾಂಗ್ರೆಸ್ ಜಮೀರ್ ಅವರಿಂದ ಒಂದಷ್ಟು. ಜಮೀರ್ ಬಗ್ಗೆ ಮಾತಾಡಿದ್ರೆ ಸಿದ್ದರಾಮಯ್ಯ ಅವರು ವಲಸಿಗಲ್ಲ ಬಂದ ತಕ್ಷಣ ಇಡೀ ಕಾಂಗ್ರೆಸ್ ನಾವು ಆರಿಸ್ಕೊಂಡಿದ್ವಿ. ಬಟ್ ಅವರ ಕ್ವಾಲಿಟಿ, ಅವರ ಲೀಡರ್ಶಿಪ್, ಅವರ ಮಾಸ್ ಇಮೇಜ್, ಓಟನ್ನ ಪರಿವರ್ತಿಸುವಂತಹ ಕೆಪಾಸಿಟಿ. ಹಂಗಾಗಿ ಸಿದ್ದರಾಮಯ್ಯ ಜೆಡಿಎಸ್ನ ಬಂದು ಕಾಂಗ್ರೆಸ್ ಅಲ್ಲಿ 2 ಸಲ CM ಆದ್ರು. ಅದೇ ರೀತಿ ಜಮೀರ್ ಕೂಡ ಬಂದ್ರು, ಅಲ್ಪಸಂಖ್ಯಾತರಲ್ಲಿ ಮಾಸ್ ಲೀಡರ್ ಆಗಿ ಬೆಳೆದ್ರು. ಅವರು ಬೆಳೆಸ್ಕೊಂತ ವರ್ಚಸ್ಸದು. ಅದಕ್ಕೆ ಪಾಪ ಅವ್ರನ್ನೇ ಬ್ಲೇಮ್ ಮಾಡ್ಬೇಕು ನಾವು. ಇಲ್ಲ, ನಾವು ಬ್ಲೇಮ್ ಮಾಡ್ತಿಲ್ಲ. ಅಂದ್ರೆ ಅವ್ರು ಬಂದಿದ್ರಿಂದ ಇವ್ರ ಪ್ಲೇಸ್ ಎಲ್ಲ ಅವ್ರು ಆಕ್ಯುಪೈ ಮಾಡ್ಕೊಂಡು ಅವರು ಹೋರಾಟ ಮಾಡ್ಬೇಕು. ನನಗೂ ಸಾಮರ್ಥ್ಯ ಇದೆ, ನನಗೂ ಶಕ್ತಿ ಇದೆ, ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ಲೀಡರಪ್ಪ ಅಂತ ಮಾಡ್ಬೇಕಿತ್ತು. ಬರೀ ಕ್ಷೇತ್ರಕ್ಕೆ ಸೀಮಿತ ಆದ್ರು, ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ಉಳಿದ ಕೆಲವೊಂದಿಷ್ಟು ನೀವೇ ನೇಮ್ಸ್ ಹೇಳಿದ್ರಿ, ಅವರು ಕೂಡ ಆಯಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ರು. ಬಟ್ ಜಮೀರ್ ಹಂಗಲ್ವಲ್ಲ, ತೆಲಂಗಾಣಕ್ಕೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ತಾರೆ. ಅಲ್ಲ, ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿವಾರ್ಯ ಆದಂತ ನಾಯಕ ಆಗ್ಬಿಟ್ಟವ್ರು ಜಮೀರ್. ನಾಳೆ ಬೆಳಗ್ಗೆ ಉತ್ತರ ಪ್ರದೇಶ ಎಲೆಕ್ಷನ್ ಆದ್ರೆ ಅಲ್ಗೂ ಹೋಗ್ತಾರೆ, ಅಲ್ಗೂ ಬರಪ್ಪ ಹಾಗೆ. ಇನ್ನು ಅದೇ ರೀತಿ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ಬಹುತೇಕ ಕನ್ಫರ್ಮ್ ಆಗೋ ಅಂದ್ರೆ ಆ ಜಿಲ್ಲೆಯಿಂದ ಪುಟ್ಟರಂಗ ಶೆಟ್ಟಿ ಅವ್ರನ್ನ ಕನ್ಸಿಡರ್ ಮಾಡಬಹುದು ಅಂತಿದೆ. ಕೊಳ್ಳೇಗಾಲದಿಂದ ಕೃಷ್ಣಮೂರ್ತಿ ಇದ್ದಾರೆ, ಬಟ್ ಇವ್ರು ಸೀನಿಯರ್ AR ಕೃಷ್ಣಮೂರ್ತಿ. ಅವರು ಕೂಡ ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವ್ರ ಜೊತೆನೂ ಮಾತಾಡಿದ್ದಾರೆ, DK ಶಿವಕುಮಾರ್ ಅವ್ರ ಜೊತೆನೂ ಕೂಡ ಮಾತಾಡಿದ್ದಾರೆ. ಆದ್ರೆ ಬಹುತೇಕ ಪುಟ್ಟರಂಗ ಶೆಟ್ಟಿ ಕನ್ಫರ್ಮ್. ನೋಡೋಣ ಏನಾಗುತ್ತೆ ಅಂತ. ತಳ ಸಮುದಾಯಗಳಿಗೂ ನಾವು ಅವಕಾಶ ಕೊಟ್ವಿ ಅಂತ. ಈ ಚಿಕ್ಕಮಂಗ್ಳೂರ್ದು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾರ್ತೆ. ಚಿಕ್ಕಮಂಗ್ಳೂರಿಂದ ಒಬ್ರು ನಯನ ಮಠಮ್ಮ ಫಸ್ಟ್ ಟೈಮ್ MLA ಮೂಡಿಗೆರೆಯಿಂದ. ಅದೇ ರೀತಿ MLC ಆರತಿ ಕೃಷ್ಣ. ಇಬ್ರು ಲೇಡೀಸ್ ಫೈಟ್ ಜೋರಾದಾಗಿ ಕಾಣಿಸ್ತಾ ಇದೆ ಚಿಕ್ಕಮಂಗ್ಳೂರಿಂದ. ಸೊ ಜಿಲ್ಲಾವಾರು ಕೊಡ್ಲೇಬೇಕಂದ್ರೆ ಒಬ್ರು ಕೊಡ್ಲೇಬೇಕು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಒಬ್ರು MLC, ಒಬ್ರು ಫಸ್ಟ್ ಟೈಮ್ MLA. ಸೊ ಇಬ್ರಿಗೂ ಕೈ ತಪ್ಪುವಂತ ಚಾನ್ಸಸ್ ಇದೆ ಅನ್ನೋ ಲೆಕ್ಕಾಚಾರ. ಇಬ್ಬರ ಹೆಸರು ಕೂಡ ಬಲವಾಗಿ ಕೇಳ ಬರ್ತಿದೆ. ಹೌದು, ಬಹಳಷ್ಟು ಬಾರಿ ಜಿಲ್ಲೆಯಿಂದ ಕಾಂಗ್ರೆಸ್ ಅವ್ರು ಗೆದ್ದು ಬರ್ತಾನೆ ಇರ್ಲಿಲ್ಲ. ಈ ಬಾರಿನೇ ಅಧಿಕ ಜನ ಶಾಸಕರು ಗೆದ್ದಿದ್ರಲ್ಲಿ. ಈಗ ಪೈಪೋಟಿನೂ ಜಾಸ್ತಿ ಆಗ್ಬಿಟ್ಟಿದೆ. ಒಂದ್ ಕಡೆ ಆರತಿ ಕೃಷ್ಣ MLC ಕೋಟಾದಲ್ಲಿ ಕೇಳ್ತಾರೆ, ಒಕ್ಕಲಿಗ ಸಮುದಾಯ. ಮತ್ತೊಂದ್ ಕಡೆ ದಲಿತ ಕೋಟಾದಲ್ಲಿ ನಯನ ಮಠಮ್ಮ. ನಾನು ಫಸ್ಟ್ ಟರ್ಮ್ ಗೆದ್ದಿದ್ದೀನಿ, ಆದ್ರೂ ದಲಿತ ಸಮುದಾಯದಲ್ಲಿ ಒಂದ್ ಹೆಣ್ಮಗಳಿಗೆ ಅವಕಾಶ ಕೊಡಿ ಅಂತ, ಮಹಿಳೆಯರ ಕೋಟಾದಲ್ಲಿ ಕೊಡಿ ಅಂತ. ಮಹಿಳೆಯರನ್ನ ಒಂದ್ 3 ನೀವು ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ಒಂದೇ ಜಿಲ್ಲೆಯಲ್ಲಿ ಇಬ್ಬಿಬ್ಬರನ್ನ ಮಹಿಳೆಯರನ್ನ ಮಾಡ್ತಾರ, ಅದು ಕೂಡ ನೋಡ್ಬೇಕಾಗಿರೋದು. ಬಟ್ ಇಬ್ರು DK ಶಿವಕುಮಾರ್ ಅವ್ರಿಗೆ ಆಪ್ತಾರೆ. ಹೌದಾ? ಆರತಿ ಕೃಷ್ಣ ಅವರ ಹೆಸರು ಹೆಚ್ಚು ಚರ್ಚೆಯಲ್ಲಿ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಕಳೆದ 1 ತಿಂಗಳಿಂದ ಆರತಿ ಕೃಷ್ಣ ಅವರ ಹೆಸರು ಕೇವಲ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಟೀಮ್ ಅಲ್ಲಿ ಅಷ್ಟೇ ಅಲ್ಲ, ಹೈಕಮಾಂಡ್ ಅಂಗಳದಲ್ಲಿ ಜೋರಾಗಿ ಕೇಳ್ಬರ್ತಾ ಇದೆ. ಇವ್ರನ್ನ ಫಸ್ಟ್ 1 ವರ್ಷಕ್ಕೆ MLC ಆಗು ಅಂತ ಹೇಳಿದ್ರು. ಇಲ್ಲಿ ಸಿದ್ದರಾಮಯ್ಯ ಹೇಳಿದ್ದು ಅದೇ, DK ಶಿವಕುಮಾರ್ ಅವರು ಹೇಳಿದ್ದು ಅದೇ. ಅವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಸುತಾರಾಮ್ ಒಪ್ಪಲಿಲ್ಲ, ನಾನು 1 ವರ್ಷಕ್ಕೆ MLC ಆಗಲ್ಲ. ಸಿದ್ದರಾಮಯ್ಯ DK ಶಿವಕುಮಾರ್ ಇಬ್ರು ಕೂರಿಸ್ಕೊಂಡು ಹೇಳಿದ್ರು, 1 ವರ್ಷ ಅಂದ್ರೆ 1 ವರ್ಷ ಅಲ್ಲ, 1 ವರ್ಷ ಆದ್ಮೇಲೆ ಮತ್ತೆ ರಿಟರ್ನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈಗ ರಮೇಶ್ ಬಾಬು ಅವಾಗ ಇಲ್ಲ ನಾನು ಆಗಲ್ಲ ಅಂತ ಹೇಳೋದಕ್ಕೆ ರಮೇಶ್ ಬಾಬು ಅವ್ರಿಗೆ ಹೇಳಿ ರಮೇಶ್ ಬಾಬು ಅವ್ರನ್ನ 1 ವರ್ಷಕ್ಕೆ ಮಾಡಿದ್ರು. ಆಮೇಲೆ ಈಗ ಮತ್ತೆ ಅವ್ರನ್ನ ಕಂಟಿನ್ಯೂ ಕೆಲಸ ಮಾಡಿದ್ರು. ಒಂದ್ ವೇಳೆ ಅವರು 1 ವರ್ಷ ಜಾಸ್ತಿ ಸಿಕ್ತಿತ್ತು. ಎಸ್, ನೋಡೋಣ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಹೆಸರುಗಳು ಜಾಸ್ತಿ ಇನ್ನೂ ನಾವೀಗಾಗಲೇ ಸಾಕಷ್ಟು ಬಾರಿ ಹೇಳಿದೀವಿ. ಜಿಲ್ಲಾವರಾಗಿರ್ಬೋದು, ಸಚಿವ ಆಕಾಂಕ್ಷಿಗಳು, ಫೈನಲ್ ಲಿಸ್ಟು ಅಂತ. ಸೊ ಮಧು ಬಂಗಾರಪ್ಪ ಹೆಸರಿದೆ ಶಿವಮೊಗ್ಗದಿಂದ. ಹಾಗೆ ಅದೇ ರೀತಿ ದೇಶಪಾಂಡೆ ಹೆಸರಿದೆ.
ಉತ್ತರ ಕನ್ನಡದಿಂದ ಸಿಂಗಲ್ ನೇಮ್ಗಳಿಗೂ. ಎಸ್. ಆಮೇಲೆ ಹಾವೇರಿಯಿಂದ ರುದ್ರಪ್ಪ ಲಮಾಣಿ, ಆಮೇಲೆ ಮಾನೆ ಶ್ರೀನಿವಾಸ್ ಮಾನೆ, ಶ್ರೀನಿವಾಸ್ ಮಾನೆ ಅಂದ ತಕ್ಷಣ ಅವರ ವಿಜುವಲ್ಲೇ ಬರ್ತಾ ಇದೆ. ಸೊ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡದಿಂದ ಅಭಯ ಪ್ರಸಾದ್ ಕನ್ಫರ್ಮ್ ಅನ್ನೋ ಲೆಕ್ಕಾಚಾರ ಇದೆ. ಸೊ ಇನ್ನು ಬೆಳಗಾವಿಯಿಂದ ಸಿಕ್ಕಾಪಟ್ಟೆ ಲಿಸ್ಟ್ ದೊಡ್ಡದಾಗೆ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಗಣೇಶ್ ಹುಕ್ಕೇರಿ, ಆಮೇಲೆ ಅಶೋಕ್ ಪಟ್ಟಣ್ ಎಲ್ಲರೂ ಕೂಡ ಚರ್ಚೆ. ಬಟ್ ಟಾಪ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಲಕ್ಷ್ಮಣ್ ಸವದಿ ಇದ್ದಾರೆ ಅನ್ನೋ ಮಾಹಿತಿ. ಇನ್ನು ಬಾಗಲಕೋಟೆಯಿಂದ ವಿಜಯಾನಂದ ಕಾಶಪ್ಪನವರು ಮತ್ತೆ ಆರ್ ಬಿ ತಿಮ್ಮಾಪುರ್ ಇಬ್ಬರು ಹೆಸರು ಕೂಡ ಚಲಾವಣೆಯಲ್ಲಿ ಇದೆ. ಸೊ ಪಂಚಮಸಾಲಿಗಳಿಗೆ ನಾವು ಕೊಡ್ಲೇಬೇಕು. ಪಂಚಮಸಾಲಿಗಳ ಕೋಟಾದಲ್ಲಿ ಬೇರೆ ಕೊಡ್ಬೋದು, ಪಂಚಮಸಾಲಿಗೆ ಒಬ್ರು ಕೊಡ್ಬೋದು, SC ಲೆಫ್ಟ್ಗೆ ಕೊಡ್ಬೋದು, ತಿಮ್ಮಾಪುರ್ ಕೊಡ್ಬೋದು ಅನ್ನೋ ಲೆಕ್ಕಾಚಾರ. ಬಾಗಲಕೋಟೆ ಜಿಲ್ಲೆಗೆ ಎರಡೆರಡು ಕೊಡ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ. ನೋಡೋಣ ಯಾರು ಕೊಡ್ತಾರೆ ಅಂತ. ಇನ್ನು ವಿಜಯಪುರದಿಂದ CS ನಾಡಗೌಡ ಹೆಸರು ಕೇಳಿ ಬರ್ತಾ ಇದೆ. ಆಮೇಲೆ ಗದಗಿಂದ HK ಪಾಟೀಲ್ ಮತ್ತೆ ರೋಣ ಕಾನ್ಸ್ಟಿಟ್ಯೂನ್ಸಿ ಪಾಟೀಲ್, BG ಪಾಟೀಲ್ ಇವ್ರ ಹೆಸರು ಕೂಡ ಸ್ವಲ್ಪ ಈಗ ಚಲಾವಣೆಗೆ ಬರ್ತಾ ಇದೆ. ಇನ್ನು ಕಲಬುರಗಿಯಿಂದ ಅಜಯ್ ಸಿಂಗು, ಖನಿಜಾ ಫಾತಿಮಾ. ಸೊ ಇಬ್ರು ಬಹುಶಃ ಇಬ್ಬರಿಗೂ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈ ಬಾರಿ, ಅಥವಾ ಅಜಯ್ ಸಿಂಗ್ ಅಂತ ಕನ್ಫರ್ಮ್. ಖರ್ಗೆ ಕೃಪೆ ಯಾರ ಮೇಲೆ ಇರುತ್ತೋ ಅವ್ರು ಆಗ್ತಾರೆ. ಅಜಯ್ ಸಿಂಗ್ ಆಗಬಹುದು ಅನ್ನೋ ಲೆಕ್ಕಾಚಾರ ನೋಡೋಣ. ಆಮೇಲೆ ಕೊಪ್ಪಳದಿಂದ ಶಿವರಾಜ್ ತಂಗಡಿಗೆ ಮತ್ತೆ ರಿಟರ್ನ್ ಆಗ್ತಾರೆ ಅಂತ ಬಸವರಾಜ ರಾಯರೆಡ್ಡಿ ಹೆಸರು ಕೂಡ ಬರ್ತಾ ಇದೆ ಈಗ. ಇನ್ನು ಬಳ್ಳಾರಿಯಿಂದ ನಾಗೇಂದ್ರ, ಅನ್ನಪೂರ್ಣ ತುಕಾರಾಮ್, ಆಮೇಲೆ ನಾರಾ ಭರತ್ ರೆಡ್ಡಿ ಹೆಸರು ಕೂಡ ಸ್ವಲ್ಪ ಆಗ ಕೇಳ್ಬಂತು. ಸೊ ಪೈಪೋಟಿಯಲ್ಲಿ ಇದ್ದಾರೆ. ಹೊಸಬರ ಲಿಸ್ಟ್ ಅಲ್ಲಿ ನಾರಾ ಭರತ್ ರೆಡ್ಡಿದು ಇದೆ. ಆದ್ರೆ ಈ ನಡುವೆ ಕಂಪ್ಲೀಟ್ ಗಣೇಶ್ ಕೂಡ ನಾನು ಕೂಡ ಆಕಾಂಕ್ಷಿ ಅಂತಿದ್ದಾರೆ. ಬಹಿರಂಗವಾಗಿ ಹೇಳಿದ್ರು. ಮೊನ್ನೆ DK ಶಿವಕುಮಾರ್ ಹತ್ರ ಒಂದಷ್ಟು ಜನ MLA ಕರ್ಕೊಂಡು ಬಂದು ಲಾಬಿ ಮಾಡಿದ್ರು. ಇವರು ಸಪೋರ್ಟ್ ಬೇರೆ MLA ಬಂದಿರಂತ ಅವರೇ ಹೊರಗಡೆ ಬಂದು ಹೇಳಿರೋದು. ನಾನೇ ಅನ್ಕೊಂಡಿರಲಿಲ್ಲ ನನ್ನ ಸಪೋರ್ಟ್ಗೆ MLA ಬಂದ್ಬಿಟ್ಟಿದ್ದಾರೆ ಅಂತ. ಆಮೇಲೆ ದುರ್ಗದಿಂದ ಈಗ ಚಳ್ಳಕೆರೆ ಆಮೇಲೆ ರಘುಮೂರ್ತಿ ಹೆಸರು ಕೇಳ್ಬರ್ತಿದೆ. ಅಂದ್ರೆ ಲಿಸ್ಟ್ ಅಂತೂ ಸಿಕ್ಕಾಪಟ್ಟೆ ಇದೆ. 40 ಜನ ಲಿಸ್ಟಲ್ಲಿ ಇದ್ದಾರೆ. ಸೊ ಅದರಲ್ಲಿ 18 ಜನ ಆಗ್ತಾರ, 19 ಜನ ಮಾಡ್ತಾರ, ಅಲ್ಲ 20 ಪೂರ್ಣ ಮಾಡಿಬಿಡ್ತಾರ. ಸೊ ನಾಳೆ ಬೆಳಗ್ಗೆ ಗೊತ್ತಾಗ್ಬಿಡುತ್ತಲ್ವಾ ಫೈನಲಿಸ್ಟು.